ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆಲ್ರೆಡಿ 2025-26ನೇ ಸಾಲಿನಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರುವಂಥ ವಾರ್ಷಿಕ ಪರೀಕ್ಷೆಗೆ ಬಹುಮುಖ್ಯವಾಗಿ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಾಗೆ ಇದು 4ನೇ ವಿಡಿಯೋ ಆಗಿರುತ್ತೆ. ಮೊದಲನೇ ವಿಡಿಯೋದಲ್ಲಿ MCQ ಬಹು ಆಯ್ಕೆ ಪ್ರಶ್ನೆಗಳನ್ನ ಯಾವುದು ಓದ್ಕೊಳ್ಬೇಕು ಅಂತ ಕೊಟ್ಟಿದ್ದೀನಿ, ವಿಡಿಯೋನ ವಾಚ್ ಮಾಡಿ. ಎರಡನೇ ಒಂದು ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಯಾವುದು ಓದ್ಕೊಳ್ಬೇಕು ಅಂತ ಹೇಳ್ಕೊಂಡು ಪ್ರಶ್ನೆ ಉತ್ತರ ಎರಡೂ ಕೂಡ ಹೇಳಿದ್ದೀನಿ, ಆ ಒಂದು ವಿಡಿಯೋನ ವಾಚ್ ಮಾಡಿ. ಮೂರನೇ ವಿಡಿಯೋದಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಯಾವ್ದು ನೋಡ್ಕೊಳ್ಬೇಕು ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಆ ಒಂದು ವಿಡಿಯೋನ ವಾಚ್ ಮಾಡಿ. ಓಕೆನಾ? ಈ ಒಂದು 4th ವಿಡಿಯೋದಲ್ಲಿ ಒಂದು ಅಂಕದ ಪ್ರಶ್ನೆ ಹಾಗೂ ಉತ್ತರಗಳು ಯಾವ್ದು ನೋಡಬೇಕು, ಯಾವ್ದು ಕಲ್ತ್ಕೊಳ್ಬೇಕು, ಯಾವ ಪಾಠದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಬಹುಮುಖ್ಯವಾಗಿ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇದಾದ ನಂತರ 5ನೇ ವಿಡಿಯೋದಲ್ಲಿ ನಿಮಗೆ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಬರುತ್ತೆ. ಓಕೆನಾ? ಸದ್ಯಕ್ಕೆ ಈಗ 1 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅಂತ ನೋಡ್ತಾ ಹೋಗೋಣ. 1 ಅಂಕದ ಮೊದಲನೇ ಬಹುಮುಖ್ಯ ಪ್ರಶ್ನೆ, ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಅರ್ಥವನ್ನು ನೀಡಿ. ರಾಜ್ಯದ ಎಲ್ಲ ಜನತೆಯು ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನೇರವಾಗಿ ತಾವೇ ಆಡಳಿತದಲ್ಲಿ ಸರ್ಕಾರದ ಕಾರ್ಯಕಲಾಪಗಳನ್ನು ನಡೆಸುವುದೇ ನೇರ ಅಥವಾ ಪ್ರತ್ಯಕ್ಷ ಪ್ರಜಾಪ್ರಭುತ್ವ. ಎರಡನೇ ಪ್ರಶ್ನೆ, ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ಭಾರತದ ಉಪರಾಷ್ಟ್ರಪತಿಗಳ ಅಧಿಕಾರ ಅವಧಿ ಎಷ್ಟು? 5 ವರ್ಷಗಳು. 15ನೇ ಪ್ರಶ್ನೆ, ಮೇಲ್ಮನವಿ ಎಂದರೇನು? ನ್ಯಾಯಾಧೀಕರಣಗಳ ತೀರ್ಪನ್ನು ಪ್ರಶ್ನಿಸಿ ಮೇಲ್ಮಟ್ಟದ ನ್ಯಾಯಾಲಯಕ್ಕೆ ಸಲ್ಲಿಸುವ ಮನವಿಯೇ ಮೇಲ್ಮನವಿ. ಹಾಗೂ ಈ ಪೇಪರಲ್ಲಿರುವಂತಹ ಕೊನೆಯ 1 ಅಂಕದ ಪ್ರಶ್ನೆ, ಭಾರತದಲ್ಲಿ ಕೌಟುಂಬಿಕ ನ್ಯಾಯಾಲಯದ ಕಾಯ್ದೆಯು ಯಾವಾಗ ಜಾರಿಗೆ ಬಂದಿತು? ಸೆಪ್ಟೆಂಬರ್ 14, 1984. ಇನ್ನೊಂದು ಪೇಪರಲ್ಲಿರುವಂತಹ 1 ಅಂಕದ ಪ್ರಶ್ನೆಗಳು, ಸಂವಿಧಾನಾತ್ಮಕ ಸರ್ಕಾರ ಎಂದರೇನು ಅಂತ ಕೇಳಿದರೆ ಇದಕ್ಕೆ ಉತ್ತರ, ಸಂವಿಧಾನದ ನೀತಿ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವ ಸರ್ಕಾರವೇ ಸಂವಿಧಾನಾತ್ಮಕ ಸರ್ಕಾರ. ನೆಕ್ಸ್ಟು 2ನೇ ಪ್ರಶ್ನೆ, ಅಧಿಕಾರ ವಿಭಜನೆಯ 3 ಪಟ್ಟಿಯನ್ನು ಹೆಸರಿಸಿ ಅಂತ ಕೇಳಿದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಬಹುಮುಖ್ಯ ಪ್ರಶ್ನೆ ಇದು. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸಂಸತ್ತಿನ ಅಧಿವೇಶನವನ್ನು ಯಾರು ಕರೆಯುವರು ಅಂತ ಕೇಳಿದರೆ ರಾಷ್ಟ್ರಪತಿ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಉಪರಾಷ್ಟ್ರಪತಿಗಳು. ಕಾರ್ಯಾಂಗ ಎಂದರೇನು ಅಂತ ಕೇಳಿದರೆ ಕಾನೂನುಗಳನ್ನು ಅನುಷ್ಠಾನಕ್ಕೆ ತಂದು ಸರ್ಕಾರದ ನೀತಿಯನ್ನು ಜಾರಿಗೆ ತರುವ ಅಂಗವೇ ಕಾರ್ಯಾಂಗ. ಮುಂದಿನ ಪ್ರಶ್ನೆ, ಉತ್ತಮ ಪ್ರಜೆಗಳು ಉತ್ತಮ ರಾಜ್ಯವನ್ನು ಕಟ್ಟಬಲ್ಲರು. ಇದನ್ನು ಹೇಳಿದವರು ಯಾರು? ಅರಿಸ್ಟಾಟಲ್. BBMPಯನ್ನು ವಿಸ್ತರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಮಕ್ಕಳೇ, ಒಂದು ವಿಚಾರ ಏನು ಹೇಳಬೇಕು ಅಂತ ಹೇಳಿದ್ರೆ, 1 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಅಂತ ಬಂದಾಗ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ ಎಲ್ಲವೂ ಕೂಡ ಆ ಕಡೆ ಈ ಕಡೆ ಕ್ವಶನ್ಸ್ಗಳು ಚೇಂಜ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇರುವಂಥ ಪ್ರಶ್ನೆಗಳೆಲ್ಲ ಒಂದು ಬಹು ಆಯ್ಕೆಯಲ್ಲಿ ಬಂದಿರುತ್ತೆ, ಇಲ್ಲ ಬಿಟ್ಟ ಸ್ಥಳದಲ್ಲಿ ಬಂದಿರುತ್ತೆ, ಇಲ್ಲ ಹೊಂದಿಸಿ ಬರೆಯಿರಿಯಲ್ಲಿ ಬಂದಿರುತ್ತೆ. ಹಾಗಾಗಿ ನೀವು 1 ಅಂಕದ 20 ಅಂಕಗಳನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ 1 ಅಂಕ, ಈ 4 ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಆಯಿತಾ? ರಾಜ್ಯಸಭಾ ಸದಸ್ಯರ ಅಧಿಕಾರ ಅವಧಿ ಎಷ್ಟು? 6 ವರ್ಷಗಳು. ಅಮೆರಿಕ ಶಾಸಕಾಂಗದ ಒಂದು ಸದನವನ್ನು ಹೆಸರಿಸಿ ಅಂತ ಇದೆ. ಕೆಳ ಸದನವಾದ ಪ್ರತಿನಿಧಿ ಸದನ. ಪ್ರತಿನಿಧಿ ಸದನ. ಕರ್ನಾಟಕದ ವಿಧಾನಸಭೆಯ ಪ್ರಸ್ತುತ ಸ್ಪೀಕರ್ ಯಾರು ಅಂತ ಕೇಳಿದರೆ UT ಖಾದರ್. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸಂವಿಧಾನ ರಚನಾ ಸಭೆಯ ಯಾವುದಾದರೂ 2 ಸದಸ್ಯರ ಹೆಸರು ತಿಳಿಸಿ. ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸಂವಿಧಾನದ ಕರಡನ್ನು ಅಂಗೀಕರಿಸಿದ ದಿನಾಂಕ ತಿಳಿಸಿ. ನವೆಂಬರ್ 26, 1948. ಭಾರತೀಯ ಸಂವಿಧಾನ ಜಾರಿಗೆ ಬಂದಾಗ ಇದ್ದ ವಿಧಿಗಳ ಸಂಖ್ಯೆ ಎಷ್ಟು? 395 ವಿಧಿಗಳಿವೆ. ಭಾರತೀಯ ಸಂವಿಧಾನ ರಚನೆಗೆ ಸಂವಿಧಾನ ರಚನಾ ಸಭೆ ತೆಗೆದುಕೊಂಡ ಕಾಲವೆಷ್ಟು? 2 ವರ್ಷ 11 ತಿಂಗಳು 18 ದಿನಗಳು. ಮುಂದಿನ ಪ್ರಶ್ನೆ, 42ನೇ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಹೊಸದಾಗಿ ಅಳವಡಿಸಿದ ಶಬ್ದಗಳಾವುವು? ಸಮಾಜವಾದ ಮತ್ತು ಜಾತ್ಯತೀತ. ಅಧಿಕಾರ ವಿಭಜನೆಯ 3 ಪಟ್ಟಿಗಳು ಈಗ ಆಲ್ರೆಡಿ ಹೇಳಿದ್ದೀನಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿಯನ್ನು ಕಾಣುತ್ತೇವೆ? 4ನೇ ಭಾಗದಲ್ಲಿ 36ರಿಂದ 51ರವರೆಗಿನ ವಿಧಿಗಳು. ಸಂವಿಧಾನಾತ್ಮಕ ಪರಿಹಾರ ಹಕ್ಕಿನ ಬಗ್ಗೆ ವಿವರಣೆ ನೀಡುವ ವಿಧಿ ಯಾವುದು? 32ನೇ ವಿಧಿ. ಭಾರತೀಯ ಪೌರರಿಗೆ ಲಭ್ಯವಿರುವ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? 11. ಇದು ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ.
ಮುಂದಿನ ಪ್ರಶ್ನೆ, ಪಾರ್ಲಿಮೆಂಟಿನ ಮೂಲ ಪದ ಯಾವುದು ಕೇಳಿದರೆ ಪಾರ್ಲರ್. ಇದೆಲ್ಲ ರಿಪೀಟ್ ಆಗಿದೆ. ಭಾರತದ ಸಂಸತ್ತಿನ 2 ಸದನಗಳು ಲೋಕಸಭೆ, ರಾಜ್ಯಸಭೆ. ಬ್ರಿಟನ್ ಪಾರ್ಲಿಮೆಂಟಿನ 2 ಸದನಗಳನ್ನು ಹೆಸರಿಸಿ. ಸಾಮಾನ್ಯ ಸಭೆ, ಶ್ರೀಮಂತ ಸಭೆ. ಭಾರತದ ಸಂಸತ್ತಿನ ಅವಿಭಾಜ್ಯ ಅಂಗ ಯಾರು? ರಾಷ್ಟ್ರಾಧ್ಯಕ್ಷರು. ಭಾರತದಲ್ಲಿ ಸುಗ್ರೀವಾಜ್ಞೆಗಳನ್ನು ಯಾರು ಹೊರಡಿಸುತ್ತಾರೆ? ರಾಷ್ಟ್ರಾಧ್ಯಕ್ಷರು. ಭಾರತದ ಶಾಸಕಾಂಗ ಯಾವ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನು ಮಾಡುತ್ತದೆ? ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಲೋಕಸಭೆಯ ಸಭಾಪತಿಯವರನ್ನು ಯಾರು ಆರಿಸುವರು? ಲೋಕಸಭೆ ಸದಸ್ಯರು. ಲೋಕಸಭೆಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿಗಾಗಿ ಮೀಸಲಿಟ್ಟಿರುವ ಸದಸ್ಯರುಗಳ ಸಂಖ್ಯೆ ಎಷ್ಟು? 19. ಲೋಕಸಭೆಯ ಅಧಿಕಾರ ಅವಧಿ ಎಷ್ಟು? 5 ವರ್ಷ. ಇಂಪಾರ್ಟೆಂಟು. ಲೋಕಸಭೆಯ ಅಧಿಕಾರ ಅವಧಿಯಲ್ಲಿ ಯಾವ ಸಂದರ್ಭದಲ್ಲಿ ವಿಸ್ತರಿಸಲಾಗುವುದು? ತುರ್ತು ಪರಿಸ್ಥಿತಿ. ಹಣಕಾಸಿನ ಮಸೂದೆಯನ್ನು ಯಾವ ಸದನದಲ್ಲಿ ಮೊದಲು ಮಂಡಿಸಲಾಗುವುದು? ಲೋಕಸಭೆ. ಮುಂದಿನ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರ ಒಟ್ಟು ಸಂಖ್ಯೆ ಎಷ್ಟು? 250. ರಾಜ್ಯಸಭೆಯ ಕಾರ್ಯಕಲಾಪಗಳ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಇಂಪಾರ್ಟೆಂಟು, ರಿಪೀಟ್ ಆಗಿದೆ. ಉಪರಾಷ್ಟ್ರಪತಿ. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು? 6 ವರ್ಷ. ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯವಿಲ್ಲದ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಅಂಡಮಾನ್ ನಿಕೋಬಾರ್, ಚಂಡೀಗಢ. ಅಖಿಲ ಭಾರತ ಸೇವೆಗಳನ್ನು ಸೃಜಿಸುವ ವಿಶೇಷ ಅಧಿಕಾರ ಹೊಂದಿರುವ ಭಾರತದ ಸಂಸತ್ನ ಸದನ ಯಾವುದು? ರಾಜ್ಯಸಭೆ. ಭಾರತದಲ್ಲಿ ಯಾವ ರಾಜ್ಯ ವಿಧಾನಸಭೆಯು ಅತಿ ಹೆಚ್ಚು ಸದಸ್ಯರನ್ನು ಹೊಂದಿದೆ? ಉತ್ತರ ಪ್ರದೇಶ. ಲೋಕಸಭೆಯನ್ನು, ಇಂಪಾರ್ಟೆಂಟ್ ಇದು, ಲೋಕಸಭೆಯನ್ನು ಯಾರು ವಿಸರ್ಜಿಸುತ್ತಾರೆ? ಮಂತ್ರಿಮಂಡಲದ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು. ಇದು ಕೂಡ ಇಂಪಾರ್ಟೆಂಟ್. ನೋಡಿ, ಈ ಪಾಠದ ಒಂದು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟು. ಕಾರ್ಯಾಂಗ. ಇಲ್ಲಿರದೆ 5 ಪ್ರಶ್ನೆಗಳು 1 ಅಂಕಕ್ಕೆ ಕೇಳೋದಕ್ಕೆ ಸಾಧ್ಯತೆ ಇರುವಂಥ ಪ್ರಶ್ನೆಗಳು. 5ರಲ್ಲಿ 2 ಈಗಾಗಲೇ ನಾನು ಹೇಳಿರುವ 2 ಪೇಪರಲ್ಲಿ ಬಂದಿದೆ. ಕಾರ್ಯಾಂಗ ಎಂದರೇನು? ಕಾನೂನುಗಳನ್ನು ಅನುಷ್ಠಾನಗೊಳಿಸುವ ಸರ್ಕಾರದ ಅಂಗವಾಗಿದೆ. ರಾಜ್ಯದ ರಾಜ್ಯಪಾಲರುಗಳನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿ. ಮುಂದಿನ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿ. ಭಾರತದ ಉಪರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು ಕೇಳಿದರೆ ರಿಪೀಟ್ ಆಗಿದೆ? 5 ವರ್ಷಗಳು. ಭಾರತದಲ್ಲಿ ಸೇನಾಪಡೆಗಳ ಮುಖ್ಯಸ್ಥರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿ. ಈ 5 ಪ್ರಶ್ನೆ ನೋಡ್ಕೊಳ್ಳಿ, ಒಂದು ಗ್ಯಾರಂಟಿ ಇರುತ್ತೆ, ಇಂಪಾರ್ಟೆಂಟು. ನೆಕ್ಸ್ಟು, ನ್ಯಾಯಾಂಗ ಅಧ್ಯಾಯದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನ್ಯಾಯಾಂಗ ಎಂದರೇನು? ನ್ಯಾಯಾಂಗವು ಸರ್ಕಾರದ ಪ್ರಮುಖ ಅಂಗವಾಗಿದೆ. ಇದು ಶಾಸಕಾಂಗವು ರಚಿಸಿದ ಕಾನೂನುಗಳನ್ನು ಅರ್ಥೈಸುತ್ತದೆ. ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಎಂದರೇನು? ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆ ಕಾಪಾಡಲು ಇಡೀ ದೇಶಕ್ಕೆಲ್ಲ ಒಂದೇ ರೀತಿ ನ್ಯಾಯಾಂಗ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ಇದೇ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ಅತ್ಯುನ್ನತ ನ್ಯಾಯಾಲಯ ಯಾವುದು? ಸರ್ವೋಚ್ಚ ನ್ಯಾಯಾಲಯ. ಮೇಲ್ಮನವಿ ಎಂದರೇನು? ರಿಪೀಟ್ ಆಗಿದೆ. ಕೆಳಗಿನ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿ ಮೇಲಿನ ನ್ಯಾಯಾಲಯಕ್ಕೆ ಸಲ್ಲಿಸುವ ಮನವಿಯೇ ಮೇಲ್ಮನವಿ. ಸಂವಿಧಾನದ ರಕ್ಷಕ ಯಾರು? ನೋಡಿ, ರಿಪೀಟು, ವೆರಿ ಇಂಪಾರ್ಟೆಂಟು. ಸಂವಿಧಾನದ ರಕ್ಷಕ ಯಾರು? ನ್ಯಾಯಾಂಗ. ಲೋಕ್ ಅದಾಲತ್ ಎಂದರೇನು ಅಂತ ಕೇಳಿದರೆ, ರಾಜಿ ಸಂಧಾನದ ಮೂಲಕ ಶೀಘ್ರವಾಗಿ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ಉದ್ದೇಶದಿಂದ ರಚಿಸಲಾದ ನ್ಯಾಯಾಲಯಗಳೇ ಲೋಕ್ ಅದಾಲತ್. PIL ಅನ್ನು ವಿಸ್ತರಿಸಿ ಅಂತ ಇದೆ, ಇದು ನಿಮಗೆ ಹೊಂದಿಸಿ ಬರೆಯಿರಿ, ಮತ್ತು ಬಿಟ್ಟ ಸ್ಥಳ ಎಲ್ಲ ಕಡೆಯೂ ಕೂಡ ಬಂದಿದೆ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ. ನ್ಯಾಯಾಂಗದ ಸ್ವಾತಂತ್ರ್ಯ ಎಂದರೇನು ಅಂತ ಇದೆ, ಶಾಸಕಾಂಗ ಮತ್ತು ಕಾರ್ಯಾಂಗದ ಪ್ರಭಾವದಿಂದ ಹಾಗೂ ಒತ್ತಡದಿಂದ ಮುಕ್ತವಾಗಿರುವುದೇ ನ್ಯಾಯಾಂಗದ ಸ್ವಾತಂತ್ರ್ಯ. ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು? ಅಭಯ್ ಶ್ರೀನಿವಾಸ್ ಓಕಾ. PIL ಎಲ್ಲಿ ಉಗಮವಾಯಿತು? ವೆರಿ ಇಂಪಾರ್ಟೆಂಟ್ ಇದು, ಅಮೆರಿಕದ ನ್ಯೂಯಾರ್ಕ್. ಭಾರತದಲ್ಲಿ ಕೌಟುಂಬಿಕ ನ್ಯಾಯಾಲಯದ ಕಾಯ್ದೆ ಯಾವಾಗ ಅನುಷ್ಠಾನಕ್ಕೆ ಬಂದಿತು? ಸೆಪ್ಟೆಂಬರ್ 24, 1984. ಕರ್ನಾಟಕದಲ್ಲಿ ಎಷ್ಟು ಕೌಟುಂಬಿಕ ನ್ಯಾಯಾಲಯಗಳು ಇವೆ? 12. ಇದು ಇಂಪಾರ್ಟೆಂಟ್. ಇಲ್ಲಿರುವಂತಹ ಯಾವಾಗ ಅನುಷ್ಠಾನಕ್ಕೆ ಬಂದಿದೆ ಕೌಟುಂಬಿಕ ನ್ಯಾಯಾಲಯ, ಇದು ಮತ್ತು ಕೌಟುಂಬಿಕ ನ್ಯಾಯಾಲಯಗಳು ಎಷ್ಟಿದೆ ಅನ್ನೋದು ಮೋಸ್ಟ್ ರಿಪೀಟೆಡ್ ಕ್ವಶನ್ನು, ಇದ್ರ ಬಗ್ಗೆ ಗಮನ ಇರಲಿ. ನೆಕ್ಸ್ಟು ಕೊನೆ ಅಧ್ಯಾಯ, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ. ಇದರಲ್ಲಿ ಇರುವಂತಹ 5 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗಳು ಎಕ್ಸಾಮಿಗೆ ಬಹುಮುಖ್ಯವಾಗಿ ಕೇಳ್ತಾರೆ. ಸೊ BBMPಯನ್ನು ವಿಸ್ತರಿಸಿ, ನಿಮಗೀಗ ಆಲ್ರೆಡಿ ರಿಪೀಟ್ ಆಗಿದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಸೊ ಮೇಯರ್ ಅವರ ಅಧಿಕಾರಾವಧಿ ಎಷ್ಟು ಅಂತ ಗೊತ್ತಿರಲಿ, 1 ವರ್ಷ. ಜಿಲ್ಲಾ ಪಂಚಾಯಿತಿಯ ಆಡಳಿತಾತ್ಮಕ ಮುಖ್ಯಸ್ಥರು ಯಾರು ಅಂತ ಕೇಳಿದರೆ CEO ಅಥವಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ, ನೆನ್ಪಿಟ್ಕೊಳ್ಳಿ. ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು? 30 ತಿಂಗಳು. ಸೊ ಇವೆಲ್ಲ ರಿಪೀಟ್ ಆಗಿದೆ ಕ್ವಶನ್ನು. ನೆಕ್ಸ್ಟು PDO ಅನ್ನು ವಿಸ್ತರಿಸಿ ಅಂತ ಇದೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಇಲ್ಲಿರುವಂತಹ ಎಲ್ಲ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳದಲ್ಲೂ ಕೂಡ ರಿಪೀಟ್ ಆಗಿದೆ. ಹಾಗಾಗಿ 5 ಪ್ರಶ್ನೆಗಳು ಇಂಪಾರ್ಟೆಂಟು. ಸೊ 20 ಅಂಕಗಳಿಗೆ ನೀವು ಅಟೆಂಡ್ ಮಾಡೋದಕ್ಕೆ ಸಾಕಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ, ಹೇಳಿದ್ನಲ್ಲ. ಈ ಒಂದು ವಾಕ್ಯದ ವಿಡಿಯೋ ಮಾತ್ರ ನೋಡಬೇಡಿ, ಅದೆಲ್ಲವೂ ಕೂಡ ಸಣ್ಣ ವಿಡಿಯೋ ಅಷ್ಟೇ, ಬೇಗ ಮುಗ್ದೋಗಿದೆ. ಆದಷ್ಟು ಕಡಿಮೆ ಟಾಪಿಕ್ಗಳನ್ನೇ ನಾನು ಕವರ್ ಮಾಡಿದ್ದೀನಿ. ಸೊ 4 ವಿಡಿಯೋನ ನೀವು ಕಂಟಿನ್ಯೂಯಸ್ ಆಗಿ ಅಲ್ಲಿರುವಂತಹ ಪ್ರಶ್ನೆಗಳಿಗೆ ರೆಡಿಯಾಗಿದ್ದೆ ಆದರೆ 20 ಅಂಕಗಳಲ್ಲಿ ಒಳ್ಳೆ ಅಂಕಗಳನ್ನು ನೀವು ತಗೊಳ್ಬಹುದು ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ಭಾಗ ಬಿಗೆ ಸಂಬಂಧಪಟ್ಟಾಗಿ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ ಆಗಿದ್ದರೆ ವಿಡಿಯೋನ
ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಓದ್ಕೊಳ್ಳಿ, ಹೆಲ್ಪ್ಫುಲ್ ಆಗಿರುತ್ತೆ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.